ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಆಂಜನೇಯನ ಅವತಾರ ತಾಳಿದ್ದಾರೆ. ಇಷ್ಟು ದಿನ ದೈವದ ಅಲೆ ಎಬ್ಬಿಸಿದವರು ಈಗ ಹನುಮನಾಗಿ ಬರ್ತಿದ್ದಾರೆ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಾನ್ ಸಿನಿಮಾ ಸೆಟ್ಟೇರಿದೆ. ಪವನಸುತ ಹನುಮ ಶ್ರೀರಾಮನ ಪರಮ ಭಕ್ತ, ಧರ್ಮ ಕಾಯೋ ರಾಮದೂತ, ಭಕ್ತರ ಪಾಲಿನ ದೀನಬಂಧು. ಹನುಮ ಅಂದ್ರೆ ಮಹಾವೀರ, ಹನುಮ ಅಂದ್ರೆ ಬಜರಂಗಬಲಿ. 108 ನಾಮಾಂಕಿತದಿಂದ ಕರೆಯಲ್ಪಡೋ ಆಂಜನೇಯನ ಮಹಿಮೆಯನ್ನ ಬಲ್ಲವರೇ ಬಲ್ಲರು ಬಿಡಿ. ಇಂಥ ಮಹಾಮಹಿಮನ ಅವತಾರ ತಾಳಿದ್ದಾರೆ ಸ್ಯಾಂಡಲ್ವುಡ್ನ ಡಿವೈನಿಂಗ್ ಸ್ಟಾರ್. ರಾಮಭಂಟನ ವೇಷ ತೊಟ್ಟಿರೋ ರಿಷಬ್ ಶೆಟ್ಟಿ ಆಂಜನೇಯನಾಗಿ ಅಬ್ಬರಿಸೋದಕ್ಕೆ ರೆಡಿಯಾಗಿದ್ದಾರೆ. ಕಾಂತಾರ ಸಿನಿಮಾ ನಂತರ ಮತ್ತೊಂದು ಹಿಸ್ಟಾರಿಕಲ್ ಸಿನಿಮಾದಲ್ಲಿ ರಿಷಬ್ ಕಾಣಿಸಿಕೊಳ್ತಿದ್ದಾರೆ. ಇದರ ಮುನ್ನುಡಿಯಾಗಿ ಇವತ್ತು ಹನುಮನ ಜನ್ಮಸ್ಥಳದಲ್ಲಿ ಸಿನಿಮಾ ಸೆಟ್ಟೇರಿದೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಾನ್ ಸಿನಿಮಾದ ಅದ್ಧೂರಿ ಮುಹೂರ್ತವನ್ನ ನೆರವೇರಿಸಲಾಗಿದೆ. ಹನುಮನ ಅವತಾರ ತಾಳಿದ ಡಿವೈನಿಂಗ್ ಸ್ಟಾರ್. ಕಾಂತಾರ ಬೆನ್ನಲ್ಲೇ ಮತ್ತೊಂದು ಅದ್ಧೂರಿ ಸಿನಿಮಾ ಶುರು. ಕರಾವಳಿಯಲ್ಲಿ ಹೊತ್ತಿದ ಕಾಂತಾರದ ಕಾಡ್ಗಿಚ್ಚು ಇನ್ನೂ ತಣ್ಣಗಾಗಿಲ್ಲ ಬಿಡಿ. ರಿಷಬ್ ಶೆಟ್ಟಿ ಹೊಸದ ದಂತಕಥೆಗೆ ಸಿನಿಮಾ ಲೋಕವೇ ಮಂತ್ರಮುಗ್ಧವಾಗಿ ಹೋಗಿದೆ. ದೈವತ್ವದ ಅಲೆಯಲ್ಲಿ ಮುಳುಗಿದವರು ಈಗಲೂ ಅದೇ ಗುಂಗಲ್ಲಿದ್ದಾರೆ. ತುಳುನಾಡಿನ ಆಚಾರ ವಿಚಾರಗಳ ಜೊತೆಗೆ ದೈವದ ಮಹತ್ವ ಸಾರಿದ್ದ ರಿಷಬ್ಗೆ ಇಡೀ ಸಿನಿಮಾ ರಂಗವೇ ಜೈಕಾರ ಹಾಕಿತ್ತು. ಇದೇ ಗುಂಗಲ್ಲಿರೋ ಹೊತ್ತಲ್ಲೇ ಮತ್ತೊಂದು ಹೈ ಬಜೆಟ್ ಸಿನಿಮಾಗೆ ಕೈ ಹಾಕಿದ್ದಾರೆ. ಇಷ್ಟು ದಿನ ದೈವದ ಅವತಾರ ತೊಟ್ಟಿದ್ದ ರಿಷಬ್ ಶೆಟ್ಟಿ ಈಗ ದೇವರ ರೂಪ ತಾಳ್ತಿದ್ದಾರೆ. ಆಂಜನೇಯನಾಗಿ ತೆರೆ ಮೇಲೆ ಅಬ್ಬರಿಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಈಗ ರಿಷಬ್ ಶೆಟ್ಟಿ ಬಣ್ಣ ಹಚ್ಚುತ್ತಿರೋದು ಹನುಮಾನ್ ಸಿನಿಮಾದಲ್ಲಿ ಹನುಮಂತನ ಅವತಾರ ತಾಳ್ತಿರೋದು. ಹೀಗಾಗಿಯೇ ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಮೇಲೆ ಸಿನಿಮಾದ ಮುಹೂರ್ತ ನೆರವೇರಿದೆ. ಆಂಜನೇಯನ ಜನ್ಮಸ್ಥಳದಲ್ಲಿ ಇವತ್ತು ಹನುಮಾನ್ ಸಿನಿಮಾದ ಇಡೀ ತಂಡವೇ ಸೇರಿತ್ತು. ಪಂಚೆ ಶರ್ಟ್ ತೊಟ್ಟು ಪತ್ನಿ ಜೊತೆ ಬಂದಿದ್ದ ರಿಷಬ್ ಶೆಟ್ಟಿ ದೇಸಿ ಲುಕ್ನಲ್ಲಿ ಮಿರಮಿರ ಮಿಂಚುತ್ತಿದ್ರು. ನಂತರ ಹನುಮನ ಪಾದಕ್ಕೆ ಶಿರಬಾಗಿ ಸಿನಿಮಾದ ಮೊದಲ ಕ್ಲಾಪ್ ಹೇಳಿದ್ರು. ಈ ವೇಳೆ ಮುಗಿಬಿದ್ದ ಅಭಿಮಾನಿಗಳು ರಿಷಬ್ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಸಿನಿಮಾ ಸೆಟ್ಟೇರಿದ ಖುಷಿಯಲ್ಲಿರೋ ರಿಷಬ್ ಶೆಟ್ಟಿ ತಮ್ಮ ಪಾತ್ರದ ಬಗ್ಗೆ ಯಾವುದೇ ಗುಟ್ಟು ಬಿಟ್ಕೊಡ್ಲಿಲ್ಲ. ಈಗಾಗಲೇ ಹನುಮಾನ್ ಸಿನಿಮಾ ಮೂಲಕ ನಿರ್ದೇಶಕ ಪ್ರಶಾಂತ್ ವರ್ಮಾ ಮ್ಯಾಜಿಕ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಗಿರುತ್ತೆ ಅನ್ನೋದನ್ನ ನೀವು ಬೆಳ್ಳಿತೆರೆಯಲ್ಲೇ ನೋಡಬೇಕು ಅಂದ್ರು. ಇದಕ್ಕೆ ಧ್ವನಿಗೂಡಿಸಿದ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಆಂಜನೇಯನ ಆಶೀರ್ವಾದದಿಂದಲೇ ಇಂಥದ್ದೊಂದು ಅವಕಾಶ ಸಿಕ್ಕಿದ್ದು ಅಂತ ಹೇಳಿದ್ರು. ಕಾಂತಾರ ರಿಲೀಸ್ ಆಗಿದ್ದ ಮುಂಚೆನೇ ಅನೌನ್ಸ್ ಮಾಡಿದ್ವಿ ಈ ಫಿಲ್ಮ್ನ, ಜೈ ಹನುಮಾನ್ ನನ್ನ ಮುಂದಿನ ಸಿನಿಮಾ ಅನ್ನುವಂಥದ್ದು. ಸೊ ಅದೊಂದು ಪ್ರಶಾಂತ್ ವರ್ಮ ಅವರ ಒಂದು ಯೂನಿವರ್ಸಲ್ಲಿ ಇರುವಂಥ ಒಂದು ಇದು ಇಟ್ಸ್ ಅ ಡಿವೈನ್ ಫಿಲ್ಮ್. ಖಂಡಿತವಾಗ್ಲೂ ಅದೊಂದು ನನಗೂ ಕೂಡ ತುಂಬ ಖುಷಿಯಾಗಿ ಒಂದು ಅಂತ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಹನುಮನಿಗೆ ಒಂದು ಸೇವೆ ಕೊಡುವಂಥ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಹನುಮನ್ ದಯೆಯಿಂದ ರಿಷಬ್ಗೆ ಹನುಮಾನ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಸಿಕ್ಕಿದೆ. ಸೊ ಆ ದೇವರ ಆಶೀರ್ವಾದದಿಂದ ಇದು ಹನುಮನ ಜನ್ಮಸ್ಥಳ. ಇಲ್ಲೇ ಬಂದು ಇವತ್ತು ನಮ್ಮ ಪ್ರೊಡ್ಯೂಸರು ಎಲ್ಲರೂ ಬಂದಿದ್ದಾರೆ, ಇಡೀ ಟೀಮ್ ಬಂದಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಎಲ್ಲರೂ ಬಂದು ಇವತ್ತು ಅವನ ಆಶೀರ್ವಾದ ತಗೊಂಡು ಇಲ್ಲಿಂದ ಮೊದಲನೇ ಹೆಜ್ಜೆ ತಗೊಳ್ಳೋಣ ಅಂತ ಹೊರಟಿದ್ದೀವಿ. ಕಾಂತಾರ ಪ್ರೀಕ್ವೆಲ್ ಬರೋದಕ್ಕೂ ಮೊದಲೇ ಆಂಜನೇಯ ಸಿನಿಮಾದ ಮಾತುಕತೆಯಾಗಿತ್ತು. ಹೀಗಾಗಿ 1 ವರ್ಷದ ಹಿಂದೆಯೇ ರಿಷಬ್ರ ಆಂಜನೇಯ ರೂಪದ ಪೋಸ್ಟರ್ ಹೊರಬಿದ್ದಿತ್ತು. ಆಂಜನೇಯನ ಅವತಾರದಲ್ಲಿದ್ದ ರಿಷಬ್ ಕಂಡು ಸಿನಿಮಾ ಮಂದಿ ಮೂಕ ವಿಸ್ಮಿತರಾಗಿದ್ರು. ಇದೀಗ ಸಿನಿಮಾ ಸೆಟ್ಟೇರಿದ್ದು ನಿರೀಕ್ಷೆಗಳು ಬೆಟ್ಟದಷ್ಟಾಗಿವೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18, ಕೊಪ್ಪಳ.